ಖಾಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ರಮೇಶ್ ಕತ್ತಿ ಅವ್ರನ್ನ ಆಹ್ವಾನ ಮಾಡ್ತೀವಿ, ನಾವೆಲ್ಲರೂ ಕೂಡ ಅವ್ರಿಗೆ ಮೀಟಿಂಗನ್ನು ಮಾಡಿ ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದನ್ನೇ ಕೇಳಲಿಕ್ಕೆ ಎಲ್ಲ ಇವತ್ತದೇ ಹೇಳ ಅಭಿಪ್ರಾಯ ಪಡೀಲಿಕ್ಕೆ ಬಂದಿದ್ದು, ಅದನ್ನೇ ಕೇಳ್ತೀವಿ. ಈಗ ಅಲ್ಲೂ ಕೂಡ ಹೋಗ್ತಾ ಇದ್ವಿ, ಇದಾದಮೇಲೆ ಖಾಗೆ ಅವ್ರನ್ನ ಕೂಡ ಭೇಟಿ ಆಗ್ತಾ ಇದ್ದೀವಿ, ಲಕ್ಷ್ಮಣ್ ಸವದಿ ಅವ್ರನ್ನ ಕೂಡ ಭೇಟಿ ಆಗಿದ್ದೀವಿ, ಪ್ರಕಾಶ್ ಹುಕ್ಕೇರ್ನ ಭೇಟಿ ಆಗ್ತಾ ಇದ್ದೀವಿ, ನಿಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ಭೇಟಿ ಆಗ್ತೀವಿ. ಇದನ್ನೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತಿಮವಾಗಿ ನಮ್ಮ ಡ್ಯೂಟಿ, ಯಾಕಂದರೆ ಎಲ್ಲರನ್ನೂ ಕೇಳಿನ ಹೇಳಬೇಕಂತ ನನ್ನ ಕರ್ತವ್ಯ. ಹೀಗಾಗಿ ಎಲ್ಲ ಕಡೆ ಸಭೆ ಮಾಡ್ತಾಯಿದ್ವಿ. ಕತ್ತಿ ಅವ್ರ ಜೊತೆ ಏನಾದರೂ ಮಾತುಕತೆ ಆಗಿದೆಯಾ? ಇಲ್ಲ, ನಮ್ಮ ಮಾತುಕತೆ ಏನಾಗಿಲ್ಲ. ಕೇಳೋಣ ಬೇರೆಯವ್ರು ಯಾರು. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗಿದ್ದಾರೆ ಇಲ್ಲ, ಗೊತ್ತಿಲ್ಲ ನನಗೆ. ಬೆಂಗಳೂರಲ್ಲಿ ಸುದ್ದಿ ನನಗೆ ಗೊತ್ತಿಲ್ಲ. ನನ್ನ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರನ್ನ ಅಂತಿಮವಾಗಿ ಕೇಳೋದು ನನ್ನ ಡ್ಯೂಟಿ. ಅದಕ್ಕಾಗಿ 8 ಕಡೆ ಹೋಗ್ತೇನೆ. ಸ್ವಾಗತ ಮಾಡ್ತೀರಾ? ಯಾರೇ ನಮ್ಮ ಪಕ್ಷ ಬಂದರೆ ಎಲ್ಲ ಯಾರನ್ನೇ ಸ್ವಾಗತ ಮಾಡಿದ್ರು. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬಂದರೆ ಕತ್ತಿಯವರು ಇರ್ಬೋದು ಮತ್ತು ಬೇರೆ ಯಾರೇ ಇದ್ರೂ ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡುತ್ತೆ. ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು. ಮಗಳ ಕಡೆ ಒಲವಿದೆಯಾ ಅಥವಾ ಕ್ಯಾಂಡಿಡೇಟ್ ಚೇಂಜ್ ಮಾಡೋ ಕಡೆ ಒಲವಿದೆಯಾ? ಗೆಲ್ಲುವ ಕಡೆ ಒಲವಿದೆ ನಮ್ಮದು. ಹಾಗಾದ್ರೆ ಕತ್ತಿಯವರು ಬಂದರೆ ಸ್ವಾಗತ ಅಂತ ನಿಮ್ಮ ಕಡೆಯಿಂದ? ಖಂಡಿತ ಗೆಲ್ಲುವ ಕಡೆ ಒಲವು ನಮ್ಮದೇ. ನಮ್ಮ ನಡೆ ಗೆಲುವು ಕಡೆ ಅಂತ ಹಂಗೆ